ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಸಿದ್ಧತೆಗಳು ಆರಂಭವಾಗಿದೆ. 6 ತಿಂಗಳಲ್ಲಿ ಎಲೆಕ್ಷನ್ ಕೂಡ ನಡೆಯಲಿದೆ. ಎಐಎಡಿಎಂಕೆ ಮೈತ್ರಿಕೂಟಕ್ಕೆ ನಟ ವಿಜಯ್ ಪಕ್ಷ ಸೇರಲಿದೆ ಅನ್ನುವಂಥ ಮಾತುಗಳು ಒಂದಷ್ಟು ಕೇಳಿ ಬರ್ತಾ ಇದೆ. ಇದು ಬಿಜೆಪಿಗೆ ಗೋಲ್ಡನ್ ಅಪಾರ್ಚುನಿಟಿ ಆಗಲಿದೆ ಅನ್ನುವಂಥ ರೀತಿಯಲ್ಲೂ ಕೂಡ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ಯಾಕೆ ಆ ರೀತಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಡೀಟೇಲ್ಸ್ ಇದೆ, ನೋಡ್ಕೊಂಡ್ ಬನ್ನಿ. ಎಐಎಡಿಎಂಕೆ ಸಭೆಯಲ್ಲಿ ಟಿವಿಕೆ ಧ್ವಜ, ಮೈತ್ರಿಯ ಸುಳಿವು ಕೊಟ್ಟ ಪಳನಿಸ್ವಾಮಿ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣಾ ರಣಕಣ ಈಗಿನಿಂದಲೇ ರಂಗೇರುತ್ತಿದೆ. ಮೈತ್ರಿಯ ಮಾತುಕತೆಗಳು ಎಲ್ಲೆಡೆ ಹರಿದಾಡ್ತಿದೆ. ಇದೀಗ ನಟ ದಳಪತಿ ವಿಜಯ್ ರವರ ತಮಿಳಿಗ ವೆಟ್ರಿ ಕಳಗಂ ಪಕ್ಷ ಎಐಎಡಿಎಂಕೆ ನೇತೃತ್ವದ ಮೈತ್ರಿಕೂಟ ಸೇರಲಿದೆ ಎಂಬ ಮಾತುಗಳು ಕೇಳಿ ಬರ್ತಿದೆ. ಸ್ವತಃ ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರೇ ಈ ಸುಳಿವನ್ನ ನೀಡಿದ್ದಾರೆ. ಕೋಮಾರಪಾಳ್ಯಂನಲ್ಲಿ ನಡೆದ ರ್ಯಾಲಿಯಲ್ಲಿ ಮಾತನಾಡಿದ ಪಳನಿಸ್ವಾಮಿ, ಜನಸಂದಣಿಯಲ್ಲಿದ್ದ ಟಿವಿಕೆ ಪಕ್ಷದ ಧ್ವಜಗಳನ್ನ ಕಂಡು ಸಂತಸ ವ್ಯಕ್ತಪಡಿಸಿದ್ದಾರೆ. 2026ರ ಚುನಾವಣೆಗಾಗಿ ಎಐಎಡಿಎಂಕೆ ಪ್ರಬಲ ಮೈತ್ರಿಕೂಟವನ್ನ ರಚಿಸಲಿದೆ. ಅಲ್ಲಿ ನೋಡಿ, ಆ ಧ್ವಜಗಳು ಹಾರಾಡುತ್ತಿದೆ. ಅವರು ಈಗಾಗಲೇ ಆ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ ಎಂದು ಟಿವಿಕೆ ಧ್ವಜಗಳತ್ತ ಬೊಟ್ಟು ಮಾಡಿ ಹೇಳಿದ್ದಾರೆ. ವಿಜಯ್ ದಳಪತಿ ಬಿಜೆಪಿ ಸೇರಿದ್ರೆ ಮೇಜರ್ ಟ್ವಿಸ್ಟ್. ಬಿಜೆಪಿಗೆ ಇದು ಗೋಲ್ಡನ್ ಅಪಾರ್ಚುನಿಟಿ ಯಾಕೆ? ವಿಜಯ್ ದಳಪತಿ ತಮಿಳುನಾಡಿನ ಫೇಮಸ್ ನಟ, ತನ್ನದೇ ಆದ ಬೃಹತ್ ಫ್ಯಾನ್ ಬೇಸ್ ಹಾಗೂ ಕ್ರೇಜ್ ಹೊಂದಿರುವ ಸ್ಟಾರ್ ಆಕ್ಟರ್. ಒಂದ್ ವೇಳೆ ಅಭಿಮಾನಿಗಳು ಓಟ್ಗಾಗಿ ಕನ್ವರ್ಟ್ ಆದ್ರೆ ವಿಜಯ್ ಬಿಜೆಪಿ ಸೇರಿದ್ರೆ ಮೇಜರ್ ಬದಲಾವಣೆ ಆಗುತ್ತೆ. ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಮೈತ್ರಿಕೂಟ ಅಧಿಕಾರಕ್ಕೆ ಬರುವುದು ಬಹುತೇಕ ಕನ್ಫರ್ಮ್ ಆಗಲಿದೆ. ಹೀಗಾಗಿ ಇದು ಬಿಜೆಪಿಗೆ ಗೋಲ್ಡನ್ ಅಪಾರ್ಚುನಿಟಿ ಅಂತ ಹೇಳಬಹುದು. ವಿಜಯ್ ರ್ಯಾಲಿ ನಡೆದಿದ್ದ ಕರೂರಿನಲ್ಲಿ ಸಂಭವಿಸಿದ ಭೀಕರ ಕಾಲ್ತುಳಿತದಲ್ಲಿ ಬರೋಬ್ಬರಿ 41 ಜನರು ಮೃತಪಟ್ಟಿದ್ರು. ಅಂದಿನಿಂದಲೂ ಬಿಜೆಪಿ ಎಐಎಡಿಎಂಕೆ ವಿಜಯರನ್ನ ಬೆಂಬಲಿಸುತ್ತಿದೆ. ಆ ಮೂಲಕ ಡಿಎಂಕೆ ವಿರುದ್ಧ ವಿಜಯರನ್ನ ಬಳಸಿಕೊಳ್ಳುವ ತಂತ್ರ ಮಾಡುತ್ತಿದೆ. ಡಿಎಂಕೆ ವಿರೋಧಿ ಮತಗಳನ್ನು ವಿಜಯ್ ಸೆಳೆಯಬಲ್ಲರು. ಇದೇ ಕಾರಣಕ್ಕೆ ವಿಜಯರನ್ನು ಸೆಳೆಯಲು ಪ್ರಯತ್ನ ನಡೆಯುತ್ತಿದೆ. ಅಷ್ಟೇ ಅಲ್ಲದೆ ವಿಜಯ್ ಜೊತೆ ಪಳನಿಸ್ವಾಮಿ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಟಿವಿಕೆ ಮೈತ್ರಿ, ಆಡಳಿತಾರೂಢ ಡಿಎಂಕೆಗೆ ಸಂಕಷ್ಟ. ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ಕಡೆಗಣಿಸುವಂತಿಲ್ಲ ಎನ್ನುವುದು ಕಳೆದ ಲೋಕಸಭಾ ಚುನಾವಣೆಯ ವೋಟ್ ಶೇರ್ ಸ್ಪಷ್ಟಪಡಿಸಿದೆ. ಎಂಕೆ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಸರ್ಕಾರವನ್ನು ಶತಾಯಗತಾಯ ಇಳಿಸಲೇಬೇಕು ಎನ್ನುವ ಹಠಕ್ಕೆ ಬಿದ್ದಿರುವ ಬಿಜೆಪಿ ವಿಜಯರನ್ನ ತಮ್ಮತ್ತ ಸೆಳೆದ್ರೆ ತಮಿಳುನಾಡಲ್ಲಿ ಪಾರುಪತ್ಯ ಸಾಧಿಸಬಹುದು. ಅದ್ಹೇಗೆ ಅಂತ ಹೇಳ್ತೀವಿ ನೋಡಿ. 2024ರ ಲೋಕಸಭಾ ಚುನಾವಣೆಯಲ್ಲಿ ಅಚ್ಚರಿ ಫಲಿತಾಂಶ ಹೊರಬಿದ್ದಿತ್ತು. ಡಿಎಂಕೆ ಹಾಗೂ ಎಐಡಿಎಂಕೆ ವೋಟ್ ಶೇರ್ನಲ್ಲಿ ಭಾರಿ ಬದಲಾವಣೆಯಾಗಿದೆ. ಡಿಎಂಕೆ ಮೈತ್ರಿಕೂಟದ ವೋಟ್ ಶೇರ್ ಶೇಕಡ 23.05ರಷ್ಟಿತ್ತು. ಎನ್ಡಿಎ ಪಕ್ಷದ ವೋಟ್ ಶೇರ್ ಶೇಕಡ 18.29ರಷ್ಟು ಹಾಗೂ ಡಿಎಂಕೆ ವೋಟ್ ಶೇರ್ ಶೇಕಡ 46.97ರಷ್ಟಿತ್ತು. ಎಐಎಡಿಎಂಕೆ ಮೈತ್ರಿಕೂಟದ ಒಟ್ಟು ವೋಟ್ ಶೇರ್ ಶೇಕಡ 41.32 ಆಗಿದ್ದು, ಎಐಎಡಿಎಂಕೆ ಡಿಎಂಕೆ ನಡುವಿನ ವೋಟ್ ಶೇರ್ ಅಂತರ ಕೇವಲ 5%. ಒಂದ್ ವೇಳೆ ವಿಜಯ್ ಎಐಎಡಿಎಂಕೆ ಸೇರಿದ್ರೆ 5% ವೋಟ್ ಶೇರ್ ತಮ್ಮತ್ತ ಸೆಳೆಯುವುದು ಕಷ್ಟವಲ್ಲ. ಇದರಿಂದ ಡಿಎಂಕೆಗೆ ಸಂಕಷ್ಟ ಎದುರಾಗಲಿದೆ. ತಮಿಳುನಾಡು ಮತದಾರರು ಈ ಬಾರಿ ಆಯ್ಕೆ ಮಾಡಿದವರನ್ನ ಇನ್ನೊಂದು ಟರ್ಮಿಗೆ ಆಯ್ಕೆ ಮಾಡುವುದು ತೀರಾ ಕಮ್ಮಿ. ಕರುಣಾನಿಧಿ, ಜಯಲಲಿತಾ ಕೂಡ ಏರಿಳಿತಗಳನ್ನ ಕಂಡಿದ್ದಾರೆ. ಮತ್ತೊಂದು ಕಡೆ ನಟರನ್ನ ಹೊತ್ತು ಮೆರೆಸುವ ತಮಿಳಿಗರು ವಿಜಯ್ಗೆ ಜೈ ಅಂದ್ರೂ ಆಶ್ಚರ್ಯವಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಸಿದ್ಧತೆಗಳು ಆರಂಭವಾಗಿದೆ. 6 ತಿಂಗಳಲ್ಲಿ ಎಲೆಕ್ಷನ್ ಕೂಡ ನಡೆಯಲಿದೆ. ಎಐಎಡಿಎಂಕೆ ಮೈತ್ರಿಕೂಟಕ್ಕೆ ನಟ ವಿಜಯ್ ಪಕ್ಷ ಸೇರಲಿದೆ ಅನ್ನುವಂಥ ಮಾತುಗಳು ಒಂದಷ್ಟು ಕೇಳಿ ಬರ್ತಾ ಇದೆ. ಇದು ಬಿಜೆಪಿಗೆ ಗೋಲ್ಡನ್ ಅಪಾರ್ಚುನಿಟಿ ಆಗಲಿದೆ ಅನ್ನುವಂಥ ರೀತಿಯಲ್ಲೂ ಕೂಡ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ಯಾಕೆ ಆ ರೀತಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಡೀಟೇಲ್ಸ್ ಇದೆ, ನೋಡ್ಕೊಂಡ್ ಬನ್ನಿ. ಎಐಎಡಿಎಂಕೆ ಸಭೆಯಲ್ಲಿ ಟಿವಿಕೆ ಧ್ವಜ, ಮೈತ್ರಿಯ ಸುಳಿವು ಕೊಟ್ಟ ಪಳನಿಸ್ವಾಮಿ.
2026ರ ತಮಿಳುನಾಡು ವಿಧಾನಸಭಾ ಚುನಾವಣಾ ರಣಕಣ ಈಗಿನಿಂದಲೇ ರಂಗೇರುತ್ತಿದೆ. ಮೈತ್ರಿಯ ಮಾತುಕತೆಗಳು ಎಲ್ಲೆಡೆ ಹರಿದಾಡ್ತಿದೆ. ಇದೀಗ ನಟ ದಳಪತಿ ವಿಜಯ್ ರವರ ತಮಿಳಿಗ ವೆಟ್ರಿ ಕಳಗಂ ಪಕ್ಷ ಎಐಎಡಿಎಂಕೆ ನೇತೃತ್ವದ ಮೈತ್ರಿಕೂಟ ಸೇರಲಿದೆ ಎಂಬ ಮಾತುಗಳು ಕೇಳಿ ಬರ್ತಿದೆ. ಸ್ವತಃ ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರೇ ಈ ಸುಳಿವನ್ನ ನೀಡಿದ್ದಾರೆ. ಕೋಮಾರಪಾಳ್ಯಂನಲ್ಲಿ ನಡೆದ ರ್ಯಾಲಿಯಲ್ಲಿ ಮಾತನಾಡಿದ ಪಳನಿಸ್ವಾಮಿ, ಜನಸಂದಣಿಯಲ್ಲಿದ್ದ ಟಿವಿಕೆ ಪಕ್ಷದ ಧ್ವಜಗಳನ್ನು ಕಂಡು ಸಂತಸ ವ್ಯಕ್ತಪಡಿಸಿದ್ದಾರೆ. 2026ರ ಚುನಾವಣೆಗಾಗಿ ಎಐಎಡಿಎಂಕೆ ಪ್ರಬಲ ಮೈತ್ರಿಕೂಟವನ್ನ ರಚಿಸಲಿದೆ. ಅಲ್ಲಿ ನೋಡಿ, ಆ ಧ್ವಜಗಳು ಹಾರಾಡುತ್ತಿದೆ. ಅವರು ಈಗಾಗಲೇ ಆ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ ಎಂದು ಟಿವಿಕೆ ಧ್ವಜಗಳತ್ತ ಬೊಟ್ಟು ಮಾಡಿ ಹೇಳಿದ್ದಾರೆ. ವಿಜಯ್ ದಳಪತಿ ಬಿಜೆಪಿ ಸೇರಿದ್ರೆ ಮೇಜರ್ ಟ್ವಿಸ್ಟ್. ಬಿಜೆಪಿಗೆ ಇದು ಗೋಲ್ಡನ್ ಅಪಾರ್ಚುನಿಟಿ ಯಾಕೆ? ವಿಜಯ್ ದಳಪತಿ ತಮಿಳುನಾಡಿನ ಫೇಮಸ್ ನಟ, ತನ್ನದೇ ಆದ ಬೃಹತ್ ಫ್ಯಾನ್ ಬೇಸ್ ಹಾಗೂ ಕ್ರೇಜ್ ಹೊಂದಿರುವ ಸ್ಟಾರ್ ಆಕ್ಟರ್. ಒಂದ್ ವೇಳೆ ಅಭಿಮಾನಿಗಳು ಓಟ್ಗಾಗಿ ಕನ್ವರ್ಟ್ ಆದ್ರೆ ವಿಜಯ್ ಬಿಜೆಪಿ ಸೇರಿದ್ರೆ ಮೇಜರ್ ಬದಲಾವಣೆ ಆಗುತ್ತೆ. ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಮೈತ್ರಿಕೂಟ ಅಧಿಕಾರಕ್ಕೆ ಬರುವುದು ಬಹುತೇಕ ಕನ್ಫರ್ಮ್ ಆಗಲಿದೆ. ಹೀಗಾಗಿ ಇದು ಬಿಜೆಪಿಗೆ ಗೋಲ್ಡನ್ ಅಪಾರ್ಚುನಿಟಿ ಅಂತ ಹೇಳಬಹುದು. ವಿಜಯ್ ರ್ಯಾಲಿ ನಡೆದಿದ್ದ ಕರೂರಿನಲ್ಲಿ ಸಂಭವಿಸಿದ ಭೀಕರ ಕಾಲ್ತುಳಿತದಲ್ಲಿ ಬರೋಬ್ಬರಿ 41 ಜನರು ಮೃತಪಟ್ಟಿದ್ರು. ಅಂದಿನಿಂದಲೂ ಬಿಜೆಪಿ ಎಐಎಡಿಎಂಕೆ ವಿಜಯರನ್ನ ಬೆಂಬಲಿಸುತ್ತಿದೆ. ಆ ಮೂಲಕ ಡಿಎಂಕೆ ವಿರುದ್ಧ ವಿಜಯರನ್ನ ಬಳಸಿಕೊಳ್ಳುವ ತಂತ್ರ ಮಾಡುತ್ತಿದೆ. ಡಿಎಂಕೆ ವಿರೋಧಿ ಮತಗಳನ್ನು ವಿಜಯ್ ಸೆಳೆಯಬಲ್ಲರು. ಇದೇ ಕಾರಣಕ್ಕೆ ವಿಜಯರನ್ನು ಸೆಳೆಯಲು ಪ್ರಯತ್ನ ನಡೆಯುತ್ತಿದೆ. ಅಷ್ಟೇ ಅಲ್ಲದೆ ವಿಜಯ್ ಜೊತೆ ಪಳನಿಸ್ವಾಮಿ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಟಿವಿಕೆ ಮೈತ್ರಿ, ಆಡಳಿತಾರೂಢ ಡಿಎಂಕೆಗೆ ಸಂಕಷ್ಟ. ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ಕಡೆಗಣಿಸುವಂತಿಲ್ಲ ಎನ್ನುವುದು ಕಳೆದ ಲೋಕಸಭಾ ಚುನಾವಣೆಯ ವೋಟ್ ಶೇರ್ ಸ್ಪಷ್ಟಪಡಿಸಿದೆ. ಎಂಕೆ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಸರ್ಕಾರವನ್ನು ಶತಾಯಗತಾಯ ಇಳಿಸಲೇಬೇಕು ಎನ್ನುವ ಹಠಕ್ಕೆ ಬಿದ್ದಿರುವ ಬಿಜೆಪಿ ವಿಜಯರನ್ನ ತಮ್ಮತ್ತ ಸೆಳೆದ್ರೆ ತಮಿಳುನಾಡಲ್ಲಿ ಪಾರುಪತ್ಯ ಸಾಧಿಸಬಹುದು. ಅದ್ಹೇಗೆ ಅಂತ ಹೇಳ್ತೀವಿ ನೋಡಿ. 2024ರ ಲೋಕಸಭಾ ಚುನಾವಣೆಯಲ್ಲಿ ಅಚ್ಚರಿ ಫಲಿತಾಂಶ ಹೊರಬಿದ್ದಿತ್ತು. ಡಿಎಂಕೆ ಹಾಗೂ ಎಐಡಿಎಂಕೆ ವೋಟ್ ಶೇರ್ನಲ್ಲಿ ಭಾರಿ ಬದಲಾವಣೆಯಾಗಿದೆ. ಡಿಎಂಕೆ ಮೈತ್ರಿಕೂಟದ ವೋಟ್ ಶೇರ್ ಶೇಕಡ 23.05ರಷ್ಟಿತ್ತು. ಎನ್ಡಿಎ ಪಕ್ಷದ ವೋಟ್ ಶೇರ್ ಶೇಕಡ 18.29ರಷ್ಟು ಹಾಗೂ ಡಿಎಂಕೆ ವೋಟ್ ಶೇರ್ ಶೇಕಡ 46.97ರಷ್ಟಿತ್ತು. ಎಐಎಡಿಎಂಕೆ ಮೈತ್ರಿಕೂಟದ ಒಟ್ಟು ವೋಟ್ ಶೇರ್ ಶೇಕಡ 41.32 ಆಗಿದ್ದು, ಎಐಎಡಿಎಂಕೆ ಡಿಎಂಕೆ ನಡುವಿನ ವೋಟ್ ಶೇರ್ ಅಂತರ ಕೇವಲ 5%. ಒಂದ್ ವೇಳೆ ವಿಜಯ್ ಎಐಎಡಿಎಂಕೆ ಸೇರಿದ್ರೆ 5% ವೋಟ್ ಶೇರ್ ತಮ್ಮತ್ತ ಸೆಳೆಯುವುದು ಕಷ್ಟವಲ್ಲ. ಇದರಿಂದ ಡಿಎಂಕೆಗೆ ಸಂಕಷ್ಟ ಎದುರಾಗಲಿದೆ. ತಮಿಳುನಾಡು ಮತದಾರರು ಈ ಬಾರಿ ಆಯ್ಕೆ ಮಾಡಿದವರನ್ನ ಇನ್ನೊಂದು ಟರ್ಮಿಗೆ ಆಯ್ಕೆ ಮಾಡುವುದು ತೀರಾ ಕಮ್ಮಿ. ಕರುಣಾನಿಧಿ, ಜಯಲಲಿತಾ ಕೂಡ ಏರಿಳಿತಗಳನ್ನ ಕಂಡಿದ್ದಾರೆ. ಮತ್ತೊಂದು ಕಡೆ ನಟರನ್ನ ಹೊತ್ತು ಮೆರೆಸುವ ತಮಿಳಿಗರು ವಿಜಯ್ಗೆ ಜೈ ಅಂದ್ರೂ ಆಶ್ಚರ್ಯವಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಸಿದ್ಧತೆಗಳು ಆರಂಭವಾಗಿದೆ. 6 ತಿಂಗಳಲ್ಲಿ ಎಲೆಕ್ಷನ್ ಕೂಡ ನಡೆಯಲಿದೆ. ಎಐಎಡಿಎಂಕೆ ಮೈತ್ರಿಕೂಟಕ್ಕೆ ನಟ ವಿಜಯ್ ಪಕ್ಷ ಸೇರಲಿದೆ ಅನ್ನುವಂಥ ಮಾತುಗಳು ಒಂದಷ್ಟು ಕೇಳಿ ಬರ್ತಾ ಇದೆ. ಇದು ಬಿಜೆಪಿಗೆ ಗೋಲ್ಡನ್ ಅಪಾರ್ಚುನಿಟಿ ಆಗಲಿದೆ ಅನ್ನುವಂಥ ರೀತಿಯಲ್ಲೂ ಕೂಡ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ಯಾಕೆ ಆ ರೀತಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಡೀಟೇಲ್ಸ್ ಇದೆ, ನೋಡ್ಕೊಂಡ್ಬನ್ನಿ. ಎಐಎಡಿಎಂಕೆ ಸಭೆಯಲ್ಲಿ ಟಿವಿಕೆ ಧ್ವಜ, ಮೈತ್ರಿಯ ಸುಳಿವು ಕೊಟ್ಟ ಪಳನಿಸ್ವಾಮಿ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣಾ ರಣಕಣ ಈಗಿನಿಂದಲೇ ರಂಗೇರುತ್ತಿದೆ. ಮೈತ್ರಿಯ ಮಾತುಕತೆಗಳು ಎಲ್ಲೆಡೆ ಹರಿದಾಡ್ತಿದೆ. ಇದೀಗ ನಟ ದಳಪತಿ ವಿಜಯ್ ರವರ ತಮಿಳಿಗ ವೆಟ್ರಿ ಕಳಗಂ ಪಕ್ಷ ಎಐಎಡಿಎಂಕೆ ನೇತೃತ್ವದ ಮೈತ್ರಿಕೂಟ ಸೇರಲಿದೆ ಎಂಬ ಮಾತುಗಳು ಕೇಳಿ ಬರ್ತಿದೆ. ಸ್ವತಃ ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರೇ ಈ ಸುಳಿವನ್ನ ನೀಡಿದ್ದಾರೆ. ಕೋಮಾರಪಾಳ್ಯಂನಲ್ಲಿ ನಡೆದ ರ್ಯಾಲಿಯಲ್ಲಿ ಮಾತನಾಡಿದ ಪಳನಿಸ್ವಾಮಿ, ಜನಸಂದಣಿಯಲ್ಲಿದ್ದ ಟಿವಿಕೆ ಪಕ್ಷದ ಧ್ವಜಗಳನ್ನು ಕಂಡು ಸಂತಸ ವ್ಯಕ್ತಪಡಿಸಿದ್ದಾರೆ. 2026ರ ಚುನಾವಣೆಗಾಗಿ ಎಐಎಡಿಎಂಕೆ ಪ್ರಬಲ ಮೈತ್ರಿಕೂಟವನ್ನ ರಚಿಸಲಿದೆ. ಅಲ್ಲಿ ನೋಡಿ, ಆ ಧ್ವಜಗಳು ಹಾರಾಡುತ್ತಿದೆ.
ಅವರು ಈಗಾಗಲೇ ಆ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ ಎಂದು ಟಿವಿಕೆ ಧ್ವಜಗಳತ್ತ ಬೊಟ್ಟು ಮಾಡಿ ಹೇಳಿದ್ದಾರೆ. ವಿಜಯ್ ದಳಪತಿ ಬಿಜೆಪಿ ಸೇರಿದ್ರೆ ಮೇಜರ್ ಟ್ವಿಸ್ಟ್. ಬಿಜೆಪಿಗೆ ಇದು ಗೋಲ್ಡನ್ ಅಪಾರ್ಚುನಿಟಿ ಯಾಕೆ? ವಿಜಯ್ ದಳಪತಿ ತಮಿಳುನಾಡಿನ ಫೇಮಸ್ ನಟ, ತನ್ನದೇ ಆದ ಬೃಹತ್ ಫ್ಯಾನ್ ಬೇಸ್ ಹಾಗೂ ಕ್ರೇಜ್ ಹೊಂದಿರುವ ಸ್ಟಾರ್ ಆಕ್ಟರ್. ಒಂದ್ ವೇಳೆ ಅಭಿಮಾನಿಗಳು ಓಟ್ಗಾಗಿ ಕನ್ವರ್ಟ್ ಆದ್ರೆ ವಿಜಯ್ ಬಿಜೆಪಿ ಸೇರಿದ್ರೆ ಮೇಜರ್ ಬದಲಾವಣೆ ಆಗುತ್ತೆ. ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಮೈತ್ರಿಕೂಟ ಅಧಿಕಾರಕ್ಕೆ ಬರುವುದು ಬಹುತೇಕ ಕನ್ಫರ್ಮ್ ಆಗಲಿದೆ. ಹೀಗಾಗಿ ಇದು ಬಿಜೆಪಿಗೆ ಗೋಲ್ಡನ್ ಅಪಾರ್ಚುನಿಟಿ ಅಂತ ಹೇಳಬಹುದು. ವಿಜಯ್ ರ್ಯಾಲಿ ನಡೆದಿದ್ದ ಕರೂರಿನಲ್ಲಿ ಸಂಭವಿಸಿದ ಭೀಕರ ಕಾಲ್ತುಳಿತದಲ್ಲಿ ಬರೋಬ್ಬರಿ 41 ಜನರು ಮೃತಪಟ್ಟಿದ್ರು. ಅಂದಿನಿಂದಲೂ ಬಿಜೆಪಿ ಎಐಎಡಿಎಂಕೆ ವಿಜಯರನ್ನ ಬೆಂಬಲಿಸುತ್ತಿದೆ. ಆ ಮೂಲಕ ಡಿಎಂಕೆ ವಿರುದ್ಧ ವಿಜಯರನ್ನ ಬಳಸಿಕೊಳ್ಳುವ ತಂತ್ರ ಮಾಡುತ್ತಿದೆ. ಡಿಎಂಕೆ ವಿರೋಧಿ ಮತಗಳನ್ನು ವಿಜಯ್ ಸೆಳೆಯಬಲ್ಲರು. ಇದೇ ಕಾರಣಕ್ಕೆ ವಿಜಯರನ್ನು ಸೆಳೆಯಲು ಪ್ರಯತ್ನ ನಡೆಯುತ್ತಿದೆ. ಅಷ್ಟೇ ಅಲ್ಲದೆ ವಿಜಯ್ ಜೊತೆ ಪಳನಿಸ್ವಾಮಿ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಟಿವಿಕೆ ಮೈತ್ರಿ, ಆಡಳಿತಾರೂಢ ಡಿಎಂಕೆಗೆ ಸಂಕಷ್ಟ. ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ಕಡೆಗಣಿಸುವಂತಿಲ್ಲ ಎನ್ನುವುದು ಕಳೆದ ಲೋಕಸಭಾ ಚುನಾವಣೆಯ ವೋಟ್ ಶೇರ್ ಸ್ಪಷ್ಟಪಡಿಸಿದೆ. ಎಂಕೆ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಸರ್ಕಾರವನ್ನು ಶತಾಯಗತಾಯ ಇಳಿಸಲೇಬೇಕು ಎನ್ನುವ ಹಠಕ್ಕೆ ಬಿದ್ದಿರುವ ಬಿಜೆಪಿ ವಿಜಯರನ್ನ ತಮ್ಮತ್ತ ಸೆಳೆದ್ರೆ ತಮಿಳುನಾಡಲ್ಲಿ ಪಾರುಪತ್ಯ ಸಾಧಿಸಬಹುದು. ಅದ್ಹೇಗೆ ಅಂತ ಹೇಳ್ತೀವಿ ನೋಡಿ. 2024ರ ಲೋಕಸಭಾ ಚುನಾವಣೆಯಲ್ಲಿ ಅಚ್ಚರಿ ಫಲಿತಾಂಶ ಹೊರಬಿದ್ದಿತ್ತು. ಡಿಎಂಕೆ ಹಾಗೂ ಎಐಡಿಎಂಕೆ ವೋಟ್ ಶೇರ್ನಲ್ಲಿ ಭಾರಿ ಬದಲಾವಣೆಯಾಗಿದೆ. ಡಿಎಂಕೆ ಮೈತ್ರಿಕೂಟದ ವೋಟ್ ಶೇರ್ ಶೇಕಡ 23.05ರಷ್ಟಿತ್ತು. ಎನ್ಡಿಎ ಪಕ್ಷದ ವೋಟ್ ಶೇರ್ ಶೇಕಡ 18.29ರಷ್ಟು ಹಾಗೂ ಡಿಎಂಕೆ ವೋಟ್ ಶೇರ್ ಶೇಕಡ 46.97ರಷ್ಟಿತ್ತು. ಎಐಎಡಿಎಂಕೆ ಮೈತ್ರಿಕೂಟದ ಒಟ್ಟು ವೋಟ್ ಶೇರ್ ಶೇಕಡ 41.32 ಆಗಿದ್ದು, ಎಐಎಡಿಎಂಕೆ ಡಿಎಂಕೆ ನಡುವಿನ ವೋಟ್ ಶೇರ್ ಅಂತರ ಕೇವಲ 5%. ಒಂದ್ ವೇಳೆ ವಿಜಯ್ ಎಐಎಡಿಎಂಕೆ ಸೇರಿದ್ರೆ 5% ವೋಟ್ ಶೇರ್ ತಮ್ಮತ್ತ ಸೆಳೆಯುವುದು ಕಷ್ಟವಲ್ಲ. ಇದರಿಂದ ಡಿಎಂಕೆ ಸಂಕಷ್ಟ ಎದುರಾಗಲಿದೆ. ತಮಿಳುನಾಡು ಮತದಾರರು ಈ ಬಾರಿ ಆಯ್ಕೆ ಮಾಡಿದವರನ್ನ ಇನ್ನೊಂದು ಟರ್ಮಿಗೆ ಆಯ್ಕೆ ಮಾಡುವುದು ತೀರಾ ಕಮ್ಮಿ. ಕರುಣಾನಿಧಿ, ಜಯಲಲಿತಾ ಕೂಡ ಏರಿಳಿತಗಳನ್ನ ಕಂಡಿದ್ದಾರೆ. ಮತ್ತೊಂದು ಕಡೆ ನಟರನ್ನ ಹೊತ್ತು ಮೆರೆಸುವ ತಮಿಳಿಗರು ವಿಜಯ್ಗೆ ಜೈ ಅಂದ್ರೂ ಆಶ್ಚರ್ಯವಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.